ನಮ್ಮ ಶೋರೂಮ್ ಹೌದು ಬೆಸ್ಟ್ ಪ್ರೈಸ್ ಒಂದು ಒಳ್ಳೆ ಪ್ರೈಸ್ ಎಲ್ಲ ಇರುತ್ತೆ ನಾವು ಕೊಡ್ತಾ ಇದೀವಿ. ಓಕೆ ಬರೋದು ವ್ಯಾಪಾರ ಮಾಡೋದು ರೇಟ್ ಸೆಟ್ ಆಗ್ಲಿಲ್ಲ ದೂರದಿಂದ ಬರ್ತಾರೆ, ತೊಂದರೆ ಆಗೋದು ಬೇಡ ಅಂತ ಒಂದೊಂದೇ ರೇಟ್ ಹೇಳ್ತೀನಿ. 2 ಲಕ್ಷ ರೂಪಾಯಿ ಕೊಡ್ತೀನಿ ಸರ್ ವೆಹಿಕಲ್ ಇದು. 2 ಲಕ್ಷಕ್ಕೆ 2 ಲಕ್ಷ ರೂಪಾಯಿ ಮಾಡಲ್ ಏನ್ ಹೇಳಿದ್ರಿ? ನಿಮ್ಗೆ 185ಗೆ ಕೊಡ್ತೀನಿ ಸರ್. 185 ಹೌದು ಸರ್. 2010 1,85,000 ರೂಪಾಯಿಗೆ ನಿಮಗೆ ಇದು ಡೀಸೆಲ್ ವೆಹಿಕಲ್ 375ಗೆ ಕೊಡ್ತೀನಿ ಸರ್. 3,75,000 ರೂಪಾಯಿಗೆ ಕೊಡ್ತೀನಿ ಸರ್. 3,75,000 ರೂಪಾಯಿ ಈ ಗಾಡಿ ಕೂಡ ಸಿಗ್ತದೆ. ಬ್ಯಾಂಗ್ಳೂರ್ ವೆಹಿಕಲ್ ಗಾಡಿ ತುಂಬಾನೇ ಚೆನ್ನಾಗಿದೆ, ನೋಡ್ತಿದ್ದೀರಲ್ಲ. ಟೈರ್ ಇದು 2007 ಮಾಡಲ್ 7 ಏನ್ ಹೇಳ್ತಿದ್ರ ಸರ್? 125 ಕೊಡ್ತೀನಿ ಸರ್. 2007 ಮಾಡಲು 1,25,000 ರೂಪಾಯಿಗೆ ನಿಮ್ಗೆ ಇದು ಫೈನಲ್ ಆಗುತ್ತೆ. ಪ್ರತಿಯೊಂದು ಕಾರು ಫೈನಲ್ ಪ್ರೈಸ್ ತಿಳಿಸ್ಕೊಡ್ತಾ ಇದ್ದಾರೆ. 2008 ಮಾಡಲ್ ಪೆಟ್ರೋಲ್ ವೆಹಿಕಲ್ ಇದು. ಓಕೆ ಇದು ಅಷ್ಟೇ FC 5 ವರ್ಷ ಸಿಗುತ್ತೆ ನಿಮ್ಗೆ. ಆಗಿದೆ ನಿಮ್ಗೆ ಇದು 2 ಲಕ್ಷಕ್ಕೆ ಕೊಡ್ತೀನಿ ಸರ್. 2 ಲಕ್ಷಕ್ಕೆ 2 ಲಕ್ಷ ಕೊಡ್ತೀನಿ. 2 ಲಕ್ಷ ರೂಪಾಯಿಗೆ ನಿಮ್ಗೆ ಒಂದು ಸ್ವಿಫ್ಟ್ ಕೂಡ ಸಿಗ್ತದೆ K05 ಬ್ಯಾಂಕ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇರ್ತೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆ ತನಕ ವಿಡಿಯೋ ನೋಡಿ. ನಾವು ಇವತ್ತು ಹುಣಸೂರಿನ ನೋಡ್ತಾ ಇದ್ದೀರಲ್ಲ ಗ್ರೀನ್ ಹಿಲ್ಸ್ ಆಟೋ ಲಿಂಕ್ಸ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಇಲ್ಲಿ ಪ್ರತಿಯೊಂದು ವೆಹಿಕಲ್ ನಿಮಗೆ ಫ್ಯಾಮಿಲಿಗೆ ತಕ್ಕಂತೆ ಜಿನಿಯನ್ ಆಗಿ ಒಂದು ಒಳ್ಳೆ ವೆಹಿಕಲ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸರ್ ಕೂಡ ಇದ್ದಾರೆ, ಅವರನ್ನೇ ಮಾತಾಡಿಸ್ಕೊಂಡು ಒಂದು ಒಳ್ಳೆ ಕಾರ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಿಳ್ಕೊಳ್ಳೋಣ. ಸರ್, ಹೇಗಿದ್ದೀರಾ ಸರ್? ಸರ್ ಫೈನ್. ಓಕೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಮ ಶೋರೂಮ್ ಅಲ್ಲಿ ಏನ್ ರೇಟ್ ಅಲ್ಲಿ ಇದೆ ಸರ್ ಇವತ್ತು? ಸರ್ ನಮ್ಮಲ್ಲಿ 150 ಇಂದ ಸ್ಟಾರ್ಟ್ ಆಗುತ್ತೆ. 1,50,000. ನಿಮ್ ಲೊಕೇಶನ್ ಬರ್ಬೇಕು ಅಂತಂದ್ರೆ ಯಾವ ಅಡ್ರೆಸ್ ಬರ್ಬೇಕು ಸ್ವಲ್ಪ ತಿಳಿಸ್ಬಿಡಿ ಸರ್. ಹುಣಸೂರು, ಮೈಸೂರು ಡಿಸ್ಟಿಕ್ ಹುಣಸೂರು, KSRTC ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಇರೋದು ನಮ್ಮ ಆಫೀಸು, BM ಬೈಪಾಸ್ ರೋಡ್ ಅಲ್ಲಿ. ಓಕೆ, ತಿಳಿಸ್ಕೊಡ್ತಾ ಇದ್ದಾರೆ. ಇದು ಮೇನ್ ರೋಡ್ KSRTC ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಅಲ್ಲಿ ಇರುತ್ತೆ. ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀವಿ. ಪ್ರತಿಯೊಂದು ಕಾರ್ ಡೀಟೇಲ್ಸ್ ತಿಳ್ಕೊಳ್ಳೋಣ, ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಬನ್ನಿ. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರ್ತೀರಾ ತುಂಬಾ ಜನ, ಆಲ್ಟೋ ಬೇಕು ಒಂದು ಸಿಂಪಲ್ ಆಗಿ ಓಡಾಡಕ್ಕೆ ಅಂತ. ಇವ್ರ ಹತ್ರ ಅದು ಕೂಡ ಇದೆ, ಬ್ಯಾಂಗ್ಳೂರ್ ವೆಹಿಕಲ್ K01. ಸರ್, ಆಲ್ಟೋ ಮಾಡಲ್ 2010 ಮಾಡಲ್ LXI. ಓಕೆ, ನಿಮ್ಗೆ 185ಗೆ ಕೊಡ್ತೀನಿ ಸರ್. 185. ಹೌದು ಸರ್. 2010 1,85,000 ರೂಪಾಯಿಗೆ ನಿಮಗೆ ಒಂದು ಆಲ್ಟೋ ಸಿಗ್ತದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ನಿಮಗೆ ಒಂದು 90% ಟೈರ್ ಇದೆ. ಗಾಡಿ ಮಾತ್ರ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗುರು. ಆಲ್ಟೋ ಹುಡುಕ್ತಾರವ್ರಿಗೆ ಒಂದು ಒಳ್ಳೆ ಆಲ್ಟೋ ಕೂಡ ಸಿಗ್ತದೆ. ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಇಯಾನ್ ಕೂಡ ಇದೆ, ನೋಡ್ತಿದ್ದೀರಲ್ಲ. ಒಂದು ಸಣ್ಣ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿದೆ, ಗ್ರೇ ಕಲರ್ ಗುರು. K51 ಅನ್ನೋದು ಬ್ಯಾಂಗ್ಳೂರ್ ವೆಹಿಕಲ್. ಸರ್, ಇದು ಮಾಡಲ್ 2012 ಮಾಡಲ್ ಸರ್. 2012. ಓನರ್ ಸರ್ ಇದು? ಓನರ್ ಸೆಕೆಂಡ್ ಓನರ್ ಆಗಿದೆಯಾ? ಓಕೆ ಸರ್, ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್? ನನ್ ಗೊತ್ತಲ್ಲ ನಮ್ಮ ಶೋರೂಮ್. ಹೌದು ಬೆಸ್ಟ್ ಪ್ರೈಸ್ ಒಂದು ಒಳ್ಳೆ ಪ್ರೈಸ್ ಎಲ್ಲ ಇರುತ್ತೆ, ನಾವು ಕೊಡ್ತಾ ಇದೀವಿ. ಓಕೆ, ಬರೋದು ವ್ಯಾಪಾರ ಮಾಡೋದು ರೇಟ್ ಸೆಟ್ ಆಗ್ಲಿಲ್ಲ ದೂರದಿಂದ ಬರ್ತಾರೆ, ತೊಂದರೆ ಆಗೋದು ಬೇಡ ಅಂತ ಒಂದೊಂದೇ ರೇಟ್ ಹೇಳ್ತೀನಿ. 2 ಲಕ್ಷ ರೂಪಾಯಿ ಕೊಡ್ತೀನಿ ಸರ್ ವೆಹಿಕಲ್ ಇದು. 2 ಲಕ್ಷಕ್ಕೆ 2 ಲಕ್ಷ ರೂಪಾಯಿ. ಮಾಡಲ್ ಏನ್ ಹೇಳಿದ್ರಿ ಇದು? ಚಾನಲ್ ಕಡೆಯಿಂದ ಬಂದ್ರೆ 2 ಲಕ್ಷಕ್ಕೆ ಕೊಡ್ತೀನಿ ಸರ್. ಮಾಡಲ್ ಏನ್ ಹೇಳಿದ್ರಿ ಇದು? 2012 ಮಾಡಲ್ ಸೆಕೆಂಡ್ ಓನರ್, 62,000 ಕಿಲೋಮೀಟರ್ ಜಿನಿಯನ್ ಓಡಿದೆ. ವಿತ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. 2 ಲಕ್ಷ ರೂಪಾಯಿಗೆ 2012 ಸೆಕೆಂಡ್ ಓನರ್, ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಟೈರ್ ಎಲ್ಲ ನಿಮಗೆ ಒಂದು 80% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ನೀವು ಮೆಕ್ಯಾನಿಕ್ ಕರ್ಕೊಂಡು ಬಂದು ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು ಆರಾಮಾಗಿ. ಒಂದು K01 ಮೈಸೂರು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ. Hyundai Gerzz ಇದು. ಸರ್, ಮಾಡಲ್ ಡೀಸೆಲ್ ವೆಹಿಕಲ್ ಇದು. ಡೀಸೆಲ್ 2008 ಮಾಡಲ್, 2008. 5 ವರ್ಷ FC ಇದೆ ಸರ್. ಈಗ ತಾನೇ FC ಆಗಿದೆ. ನ್ಯೂ FC ಆಗಿದೆಯಾ? ನ್ಯೂ FC ಆಗಿದೆ. 5 ವರ್ಷ FC. ಪ್ರೈಸ್ ಸರ್? ಪ್ರೈಸ್ ನಿಮ್ಗೆ 175 ಕೊಡ್ತೀನಿ ಸರ್. 1,75,000 ರೂಪಾಯಿಗೆ ನಿಮ್ಗೆ Hyundai ಸೆಕೆಂಡ್ ಓನರ್ ಇದೆ. ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಇದು ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಟೈರ್ ಎಲ್ಲ ನೋಡ್ತಿದ್ದೀರಲ್ಲ, ಒಂದು 80 ಇಂದ 90% ಟೈರ್ ಇದೆ ಗುರು. ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್, ನೆಕ್ಸ್ಟ್ ಮತ್ತೊಂದು ಯಾವ ಸರ್ ವೆಹಿಕಲ್ ಇದು? Hyundai Amaze. ಓಕೆ ಸರ್, ಮಾಡಲ್ Amaze 2015 ಮಾಡಲು ಡೀಸೆಲ್ ವೆಹಿಕಲ್ ಇದು. 2015. ಹೌದು ಸರ್. ಓಕೆ, ಇದು ಡೀಸೆಲ್ ವೆಹಿಕಲ್ 375ಗೆ ಕೊಡ್ತೀನಿ ಸರ್. 3,75,000 ರೂಪಾಯಿಗೆ ಕೊಡ್ತೀನಿ ಸರ್. 3,75,000 ರೂಪಾಯಿ ಈ ಗಾಡಿ ಕೂಡ ಸಿಗ್ತದೆ. ಬ್ಯಾಂಗ್ಳೂರ್ ವೆಹಿಕಲ್ ಗಾಡಿ ತುಂಬಾನೇ ಚೆನ್ನಾಗಿದೆ, ನೋಡ್ತಿದ್ದೀರಲ್ಲ. ಟೈರ್ ತೋರಿಸ್ಕೊಡ್ತಾ ಇದೀವಿ ನಿಮ್ಗೆ. ಅಪೋಲೋ ಟೈರ್ ಇದೆ. 70 ಇಂದ 80% ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ತೋರಿಸಿ ಸರ್. ನೀವು ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಪ್ರತಿಯೊಂದು ಕಾರ್ ಕೂಡ ತೋರಿಸ್ಕೊಟ್ಬಿಡ್ತೀವಿ. ಫಸ್ಟ್ ನೋಡ್ತಿದ್ರಲ್ಲ, ಇದ್ರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ, AC, ಕಂಪ್ಲೀಟ್ ಸಿಸ್ಟಮ್ ಪ್ರತಿಯೊಂದು ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರೈಸ್ಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ. ಓಮ್ನಿ ಕೂಡ ತುಂಬಾ ಜನ ಹುಡುಕ್ತಾ ಇರ್ತೀರಾ, ಯಾಕಂದ್ರೆ ಒಂದು ಒಳ್ಳೆ ಸಿಂಪಲ್ ಆಗಿ ಓಡಾಡೋರಿಗೆ ಮತ್ತೆ ಫ್ಯಾಮಿಲಿಗೆ ಒಂದು ವ್ಯಾಪಾರಕ್ಕೂ ಆಗುತ್ತೆ. ಈ ಗಾಡಿ K03 ಬ್ಯಾಂಗ್ಳೂರ್ ವೆಹಿಕಲ್. ಸರ್, ಮಾಡಲ್ ಇದು 2007 ಮಾಡಲ್ 7 ಏನ್ ಹೇಳ್ತಿದ್ರ ಸರ್? 125 ಕೊಡ್ತೀನಿ ಸರ್. 2007 ಮಾಡಲು 1,25,000 ರೂಪಾಯಿಗೆ ನಿಮ್ಗೆ ಇದು ಫೈನಲ್ ಆಗುತ್ತೆ. ಪ್ರತಿಯೊಂದು ಕಾರು ಫೈನಲ್ ಪ್ರೈಸ್ ತಿಳಿಸ್ಕೊಡ್ತಾ ಇದ್ದಾರೆ. 1,25,000 ರೂಪಾಯಿಗೆ ಓಮ್ನಿ ಸಿಗ್ತಾ ಇದೆ. ಟೈರ್ ಎಲ್ಲ ನಿಮಗೆ ಒಂದು 60 ಇಂದ 70% ಟೈರ್ ಇದೆ. 5 ಸೀಟರ್ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಓಮ್ನಿ ಹುಡುಕ್ತಾರವ್ರಿಗೆ ಒಂದು ಒಳ್ಳೆ ವೆಹಿಕಲ್ ಗುರು ಇದು.
ಮಾಡಲು 2008 ಮಾಡಲ್ ಪೆಟ್ರೋಲ್ ವೆಹಿಕಲ್ ಇದು. ಓಕೆ. ಇದು ಅಷ್ಟೇ FC 5 ವರ್ಷ ಸಿಗುತ್ತೆ ನಿಮ್ಗೆ. Price sir? ಆಗಿದೆ ನಿಮ್ಗೆ ಇದು 2 lakhsಗೆ ಕೊಡ್ತೀನಿ ಸರ್. 2 ಲಕ್ಷಕ್ಕೆ 2 ಲಕ್ಷ ಕೊಡ್ತೀನಿ. 2 ಲಕ್ಷ ರೂಪಾಯಿಗೆ ನಿಮ್ಗೆ ಒಂದು ಸ್ವಿಫ್ಟ್ ಕೂಡ ಸಿಗ್ತದೆ. K05 ಬ್ಯಾಂಗ್ಳೂರ್ ವೆಹಿಕಲ್. ತೋರಿಸಿ ಸರ್. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ಗಾಡಿ ತುಂಬಾನೇ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ನೋಡ್ತಿದ್ದೀರಲ್ಲ, ಕಂಪ್ಲೀಟ್ ಆಗಿ ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಬ್ಲ್ಯಾಕ್ ಕಲರ್ ಸ್ವಿಫ್ಟ್. 2 ಲಕ್ಷ ರೂಪಾಯಿಗೆ ಒಂದು ಸ್ವಿಫ್ಟ್ ಸಿಗ್ತಾ ಇದೆ. ವ್ಯಾಗನರ್ ಕೂಡ ಇದೆ. K09 ಮೈಸೂರು ವೆಹಿಕಲ್ ಸರ್. ಮಾಡಲು 16 ಮಾಡಲು ಸರ್. 2016 ಆಟೋ ಗೇರು. ಓನರ್ ಸರ್ ಸಿಂಗಲ್. ಓನರ್ ಸಿಂಗಲ್. 2016 ಸಿಂಗಲ್ ಓನರ್ ಆಟೋ ಗೇರು ಸರ್. ಪ್ರೈಸ್ 4.5 ಕೊಟ್ಬಿಡೋಣ. 4,50,000. ಹೌದು. 2016 ಮಾಡಲು 4,50,000 ರೂಪಾಯಿಗೆ ನಿಮಗೆ ಸಿಂಗಲ್ ಓನರ್ ವ್ಯಾಗನ್ ಸಿಗ್ತದೆ. ಇದು ಕೂಡ ಟೈರ್ ಎಲ್ಲ ನೋಡ್ತಿದ್ದೀರಲ್ಲ, ಒಂದು 70-80% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಗುರು. ಸರ್ ಮತ್ತೊಂದು ವೆಹಿಕಲ್ ಇದು ಸರ್ ಹೋಂಡಾ ಬ್ರಿಯೋ ಇದು. ಓಕೆ. 2012 ಮಾಡಲ್. 2012 2012 ಓನರ್ ಸರ್. ಇದು ಥರ್ಡ್ ಓನರ್ ಆಗಿದೆ. ಪ್ರೈಸ್ ಸರ್ ಇದು ಪ್ರೈಸ್ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ 3 ಲಕ್ಷ ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತದೆ. K05 ಬ್ಯಾಂಗ್ಳೂರ್ ವೆಹಿಕಲ್. ಇದು 4 ಹೊಸ ಟೈರ್. ಗಾಡಿ ತುಂಬಾ ಚೆನ್ನಾಗಿದೆ. 4 ಹೊಸ ಟೈರು, ಹೊಸ ಬ್ರ್ಯಾಂಡ್ ನ್ಯೂ ಸಿಸ್ಟಮ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ವೆಹಿಕಲ್. ಲೋನ್ ಕೂಡ ಪ್ರತಿಯೊಂದು ಕಾರ್ಗೂ ಲೋನ್ ಸಿಗುತ್ತೆ. ಗ್ರ್ಯಾಂಡ್ ಐಟನ್ ಕೂಡ ನೋಡ್ತಾ ಇದ್ದೀವಿ ಸರ್. ಹೇಳಿ ಮಾಡಲ್ ಇದು ಸರ್. 2018 ಮಾಡಲು ಡೀಸೆಲ್ ವೆಹಿಕಲ್ ಇದು. ಸೆಕೆಂಡ್ ಓನರ್. 72,000 ರಿವನ್ ಆಗಿದೆ. ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. 4 ಹೊಸ ಟೈರ್ ಇದೆ. ಇಂಟೀರಿಯರ್ ಎಲ್ಲ ಫ್ರೆಶ್ ಆಗಿದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ 4 ಹೊಸ ಟೈರ್ ಇದೆ. ಗ್ರ್ಯಾಂಡ್ ಐಟನ್ ಡೀಸೆಲ್ ವೆಹಿಕಲ್. ಸ್ಪೋರ್ಟ್ಸ್ ವೇರಿಯಂಟ್ ಇದು ಗಾಡಿ ಸರ್. ಪ್ರೈಸ್ ಇದು ಸರ್ ಇದು 5 ಲಕ್ಷ ರೂಪಾಯಿ ಆಗುತ್ತೆ ಸರ್. 5 ಲಕ್ಷ 5 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ ಸರ್. ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ಗೆ? ಲೋನ್ ಒಂದು ನಿಮ್ಗೆ 3.4 ಲಕ್ಷ ಲೋನ್. 4 ಲಕ್ಷ ಲೋನ್ ಆಗುತ್ತೆ. ಜಸ್ಟ್ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ಗೆ ನಿಮ್ಗೆ ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಗ್ರ್ಯಾಂಡ್ ಐಟನ್ ನಿಮ್ಗೆ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ. 25 ಮೈಲೇಜ್ ಬರುತ್ತೆ. ಸರ್ ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಸೆಲೆರಿಯೋ 2022 ಮಾಡಲ್. 2022 ಮಾಡಲು ಬ್ಯಾಂಗ್ಳೂರ್ ವೆಹಿಕಲ್. ಓನರ್ ಸರ್ ಇದು? ಓನರ್ ಸಿಂಗಲ್ ಓನರ್. ಪ್ರೈಸ್ ಸರ್? ಪ್ರೈಸ್ ಬಂದು 5 ಲಕ್ಷ ರೂಪಾಯಿ ಆಗುತ್ತೆ ಸರ್. 5 ಲಕ್ಷ 2022 ನಿಮ್ಗೆ ಸೆಲೆರಿಯೋ ಸಿಂಗಲ್ ಓನರ್. 5 ಲಕ್ಷ ರೂಪಾಯಿ ಫೈನಲ್ ಹೇಳ್ತಾ ಇದ್ದಾರೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ನೋಡ್ತಾ ಇದ್ರಲ್ಲ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ಗೆ? 4 ಲಕ್ಷ ಆಗುತ್ತೆ. 4 ಲಕ್ಷ ಲೋನೇ ಆಗುತ್ತೆ. ಮತ್ತೆ ಇವರಲ್ಲಿ ಒಂದು ಸ್ವಿಫ್ಟ್ ಕೂಡ ಇದೆ. K02 ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ ಸರ್. ಮಾಡಲು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು. ಇದು ಶೋರೂಮ್ ಹಿಸ್ಟ್ರಿ ಗಾಡಿನೇ. ಓಕೆ. ಇದು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದು ಬಂದು ನಿಮ್ಗೆ 5.5 ಫೈನಲ್ ಆಗುತ್ತೆ ಸರ್. 5,50,000 ನೋಡ್ತಾ ಇದ್ರಲ್ಲ. 2017 ಮಾಡಲು ಸಿಂಗಲ್ ಓನರ್. 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 5,50,000 ರೂಪಾಯಿ ಹೇಳ್ತಿದ್ದಾರೆ ಸರ್. ಲೋನ್ ಇದಕ್ಕೆ? ಲೋನ್ ನಿಮ್ಗೆ 4.5 ಲಕ್ಷ ಲೋನ್ ಆಗುತ್ತೆ. 4,50,000 ರೂಪಾಯಿ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಂದು ಕಾರ್ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಮೆಕ್ಯಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು ಸರ್. ನೆಕ್ಸ್ಟ್ ಯಾವ್ದು ವೆಹಿಕಲ್ ಇದು? ಸರ್ ಇದು ಟೊಯೋಟಾ ಲೀವಾ ಇದು. 2012 ಮಾಡಲ್ ಡೀಸೆಲ್ ವೆಹಿಕಲ್ ಇದು. 2012 ಡೀಸೆಲ್. ಇದರಲ್ಲೂ 4 ಟೈರ್ ಹೊಸದಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓನರ್ ಸರ್ ಇದು? ತುಂಬಾ ಚೆನ್ನಾಗಿದೆ ಸರ್. ಸೆಕೆಂಡ್ ಓನರ್ ಇದೆ ಸರ್. ಸೆಕೆಂಡ್ ಓನರ್. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಟೈರ್ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ನಿಮ್ಗೆ. 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು. ಶೋರೂಮ್ ಅಲ್ಲಿ ಪ್ರತಿಯೊಂದು ಕಾರ್ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ ಇದು? ಪ್ರೈಸ್ ಇದು 4.40 ಆಗುತ್ತೆ ಸರ್. 4,40,000 ಡೀಸೆಲ್ ವೆಹಿಕಲ್. 4,40,000 ಆಗುತ್ತೆ. ಲೋನ್ ಸರ್ ಇದಕ್ಕೆ? ಲೋನ್ ಬಂದು ಇದಕ್ಕೆ ನಿಮ್ಗೆ 3.5 ಲಕ್ಷ ಲೋನ್ ಆಗುತ್ತೆ. 3,50,000 ಲೋನೇ ಆಗುತ್ತೆ. ಒಂದು ಬಲೆನ ಕೂಡ ನೋಡ್ತಾ ಇದೀವಿ ಇವರಲ್ಲಿ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ಮಾಡಲ್ ಇದು 2016 ಮಾಡಲ್ ಸರ್. ಇದು 16 ಪೆಟ್ರೋಲ್ ಡೀಸೆಲ್. ಶೋರೂಮ್ ಹಿಸ್ಟ್ರಿ ಇದೆ. ಪೆಟ್ರೋಲ್ ವೆಹಿಕಲ್. ಓಕೆ. ಶೋರೂಮ್ ಹಿಸ್ಟ್ರಿ ಇದೆ. ಆಮೇಲೆ ಈ ಗಾಡಿ ಬಂದು 5.25 ಕೊಡ್ತೀನಿ ಸರ್. 5,25,000 ರೂಪಾಯಿ ಬಲೆನ ಕೊಡ್ತೀರಾ? ಬಲನ ಕೊಡ್ತೀನಿ. ಓನರ್ ಸರ್ ಇದು? ಓನರ್ ಥರ್ಡ್ ಓನರ್. ನಿಮ್ಗೆ 5,20,000 ರೂಪಾಯಿಗೆ ಬಲೋನೆ ಸಿಗ್ತದೆ ಸರ್. ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಲೋನ್ ನಿಮ್ಗೆ 4 ಲಕ್ಷ ಆಗುತ್ತೆ. 4,50,000 ರೂಪಾಯಿ ಲೋನೇ ಆಗುತ್ತೆ. ಜಸ್ಟ್ 70,000 ರೂಪಾಯಿ ತಗೊಂಡ್ ಬಂದ್ರೆ ನೀವು ಬಲೆನ ತಗೊಂಡ್ ಹೋಗ್ಬೋದು ಸರ್. ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಸರ್ ಟಾಟಾ ನೆಕ್ಸಾನ್ ಇದು. ಟಾಟಾ ನೆಕ್ಸಾನ್. ಓಕೆ. ಹಂಗಾರೆ ನ್ಯೂ ಮಾಡಲ್ ಹೇಳ್ಬೋದು. ಮಾಡಲ್ ಸರ್ ಇದು. 2022 ಓನರ್ ಸರ್ ಇದು? ಸಿಂಗಲ್ ಓನರ್. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಶೋರೂಮ್ ಅಲ್ಲಿ ಏನ್ ಬಂತು ಒರಿಜಿನಾಲಿಟಿ ಆಗೇ ಇದೆ ಗಾಡಿ ಸರ್. ಇದೇನ್ ಪ್ರೈಸ್ ಹೇಳ್ತಿದ್ದೀರಾ ಸರ್? ಇದು 9.25 ಕೊಡ್ತೀನಿ ಸರ್. 9,25,000. ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ಗೆ? 7.5 ಲಕ್ಷ ಆಗುತ್ತೆ. 7,50,000 ರೂಪಾಯಿ ಲೋನೇ ಆಗುತ್ತೆ. ಒಳ್ಳೆ ಮಾಡಲ್ ವೆಹಿಕಲ್. 2022 ನೆಕ್ಸ್ಟ್ ನಿಮ್ಗೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ವೆಹಿಕಲ್ ಕೊಡ್ತಾ ಇದ್ದಾರೆ. ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಸರ್. ಯಾವ ಸರ್ ವೆಹಿಕಲ್ ಇದು?
ಇಕೋ ಸ್ಪೋರ್ಟ್ಸ್ ಇದು ಸ್ಪೋರ್ಟ್ಸ್ ಹಾ. ಓಕೆ ಸರ್ ಮಾಡಲ್ ಸರ್ 18 ಮಾಡಲ್ ಸಿಂಗಲ್ ಓನರ್. 2018 ಸಿಂಗಲ್ ಓನರ್ ಬ್ಯಾಂಗ್ಳೂರ್ ವೆಹಿಕಲ್. ಟೈರ್ ನೋಡ್ತಿದ್ರಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಅಲೈವ್ ಇದೆ, ಶೋರೂಮ್ ಅಲ್ಲಿ ಏನ್ ಬಂತು ಒರಿಜಿನಲ್ ಆಗಿದೆ. ಗಾಡಿ ತುಂಬಾನೇ ಚೆನ್ನಾಗಿ ಟಾಪ್ ಎಂಡ್ ವರ್ಷನ್ ಇದು. ಗುಡ್ ಕಲರ್ ಅಂತಾನೆ ಹೇಳ್ಬೋದು ಸರ್. ಪ್ರೈಸ್ ಇದು ಬಂದು ನಿಮ್ಗೆ 8ವರೆಗೆ ಫೈನಲ್ ಕೊಡ್ತೀನಿ ಸರ್. 8,50,000 ರೂಪಾಯಿಗೆ Final. ಸರ್. ಲೋನ್ ಎಷ್ಟಾಗುತ್ತೆ? ಲೋನ್ ಇದಕ್ಕೂ ಒಂದು 7-7.5 ಲಕ್ಷ ಲೋನ್. 7,50,000 ರೂಪಾಯಿ ಲೋನ್ ಆಗುತ್ತೆ. 1 ಲಕ್ಷ ರೂಪಾಯಿ ತಗೊಂಡ್ ಬಂದ್ರೆ ನಿಮ್ಗೆ ಒಂದು ಒಳ್ಳೆ ಮಾಡಲ್ ವೆಹಿಕಲ್. ಕಲರ್ ನೋಡ್ತಾ ಇದ್ರಲ್ಲ ಸಖತ್ತಾಗಿದೆ. ಈ ವೆಹಿಕಲ್ ಕೂಡ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಗುರು ಮಹೇಂದ್ರ ಎಕ್ಸೂ ಬೇಕಾ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್? ನಿಮ್ಗೆ ಗೊತ್ತಿರ್ಬೋದು ಬಜಾರಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ವೆಹಿಕಲ್ ಗೆ ಅಂತ. K03 ಅದು ಬ್ಯಾಂಗ್ಳೂರ್ ವೆಹಿಕಲ್ ಸರ್. ಮಾಡಲ್ ಏನ್ ಸರ್ ಇದು? 2014 W8 ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಇದು. ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಡೀಸೆಲ್ Showroom history ಸಿಗುತ್ತೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಡೀಸೆಲ್ ವೆಹಿಕಲ್ ನಿಮ್ಗೆ ಗೊತ್ತಿರ್ಬೋದು. ಮೈಲೇಜ್ ಅಲ್ಲಿ ಎಷ್ಟು ಕೊಡುತ್ತೆ ಸರ್ ಇದು? ಸರ್ 14 ಕಿಲೋಮೀಟರ್ ಬರುತ್ತೆ. 14 ಮೈಲೇಜ್ ಕೊಡುತ್ತೆ. ಎಷ್ಟು ಸೀಟರ್ ವೆಹಿಕಲ್ ಸರ್ ಇದು? 7 ಸೀಟರ್. 7 ಸೀಟರ್ ಫ್ಯಾಮಿಲಿಗೆ ಒಂದು ಒಳ್ಳೆ ವೆಹಿಕಲ್. ನಿಮ್ಗೆ ಗೊತ್ತಿರ್ಬೋದು ಮಹೇಂದ್ರ ಎಕ್ಸೂ ಸಗದಾಗಿದೆ ಕಲರು. ಟೈರ್ ಎಲ್ಲ ತೋರಿಸ್ಕೊಡ್ತಾ ಇದ್ದೀವಿ ನಿಮ್ಗೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಅಲೈನ್ಮೆಂಟ್ ಇದೆ, ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಒಂದು ಬೆಸ್ಟ್ ಪ್ರೈಸ್ ಏನ್ ಸರ್ ಇದು? ಸರ್ ಇದು 690ಗೆ ಕೊಡ್ತೀನಿ ಇದು. 6,90,000 ರೂಪಾಯಿ ಕೊಟ್ಬಿಡ್ತೀರಾ ಇದು ಫೈನಲ್ ಸರ್? ಲೋನು ಇದಕ್ಕೆ ಲೋನ್ ಬಂದು ನಿಮ್ಗೆ ಒಂದು 6 ಲಕ್ಷ ಲೋನೇ ಆಗುತ್ತೆ. 6 ಲಕ್ಷ ಲೋನೇ ಆಗುತ್ತಾ ಗುರು? ಬರೀ 90,000 ತಗೊಂಡ್ ಬಾ, ಮಹೇಂದ್ರ ಎಕ್ಸಿಟ್ ತಗೊಂಡೋಗಿ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಓಡಿಸ್ತಾರು ಸುಮ್ನೆ.